ವೆಲ್ಕಮ್ ಬ್ಯಾಕ್. ಮುಂದುವರಿದ ಇರಾನ್ ಇಸ್ರೇಲ್ ಸಂಘರ್ಷ, ಆಟೋ ಚಾಲಕರಿಗೆ ಈಗ ಎಲ್ಪಿಜಿ ಸಂಕಷ್ಟ ಎದುರಾಗಿದೆ. ಈ ಒಂದು ಎಲ್ಪಿಜಿ ಅನ್ನೋದೇ ಬಹುದೊಡ್ಡ ತಲೆಬಿಸಿ ಆಗ್ಬಿಟ್ಟಿದೆ ಆಟೋ ಚಾಲಕರಿಗೆ. ಸದ್ಯಕ್ಕೆ ಈ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧ ಮುಂದುವರೆದಿದೆ. ಇದರ ಎಫೆಕ್ಟ್ ಭಾರತಕ್ಕೂ ಕೂಡ ತಟ್ಟಿದೆ. ಆಟೋ ಚಾಲಕರ ಸಮಸ್ಯೆ ಕೇಳದ ಸರ್ಕಾರ, ಜನಪ್ರತಿನಿಧಿಗಳು ಕೂಡ ಅವರ ಸಮಸ್ಯೆಯನ್ನ ಕೇಳ್ತಾ ಇಲ್ಲ. ಸರ್ಕಾರದ ನಡೆಗೆ ಆಟೋ ಸಂಘಟನೆಗಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇದೇ ವಾರ ಸಿಎಂ ಸಚಿವರ ಭೇಟಿಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಸ್ಪಂದಿಸದಿದ್ರೆ ಸಚಿವರ ಮನೆಗಳಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಹೋರಾಟದ ಮೂಲಕ ಬಿಸಿ ಮುಟ್ಟಿಸಲು ಈಗ ಸಂಘಟನೆಗಳು ನಿರ್ಧಾರ ಮಾಡಿಕೊಂಡಿದೆ. ಬೈ ಎಲೆಕ್ಷನ್, IPL ಮೂಡ್ ನಲ್ಲಿ ಜನಪ್ರತಿನಿಧಿಗಳಿದ್ದಾರೆ. ಸರ್ಕಾರದ ನಡೆಯ ವಿರುದ್ಧ ಈಗ ಆಟೋ ಸಂಘಟನೆಗಳು ಕೆರಳಿ ಕೆಂಡರಾಗಿದ್ದಾರೆ. ಸದ್ಯಕ್ಕೆ ಈ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧ ಮುಂದುವರೆದಿದೆ. ಇದರಿಂದ ನಮ್ಮ ಭಾರತದಲ್ಲಿರುವಂತಹ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಆಟೋ ಚಾಲಕರಿಗಷ್ಟೇ ಸಮಸ್ಯೆ ಆಗ್ತಾ ಇಲ್ಲ, ಜೊತೆಗೆ ಮನೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದರಿಂದ ಜನಸಾಮಾನ್ಯರಿಗೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಕೇವಲ ಅಲ್ಲಿ ಯುದ್ಧ ಆಗ್ತಾ ಇದೆ, ನಮಗೇನ್ ಪ್ರಾಬ್ಲಮ್ ಇಲ್ಲ ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದ ನಮ್ಮ ಜನರಿಗೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ. ಇನ್ನು ಹೋಟೆಲ್ ದರ ಆಗಿರ್ಬೋದು, ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. LPG ಸಿಲಿಂಡರ್ ಇಲ್ಲ ಅಂದ್ರೆ ನಾವೇನ್ ಮಾಡೋದು ಅಂತ ಗ್ರಾಹಕರಿಗೆ ಹೊರೆ ಹಾಕ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಆಟೋ ಚಾಲಕರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತ ನೀವು ಕೂಡ ನೋಡಿರಬಹುದು, ಒಂದು 2-3 ದಿನಗಳಿಂದ ಆಟೋಗಳನ್ನ ಯಾವ ರೀತಿ ರಸ್ತೆ ಬದಿಯಲ್ಲಿ ನಿಲ್ಸ್ಕೊಂಡಿರ್ತಾರೆ ಅಂತ. ಯಾಕೆಂತ ಅವ್ರಿಗೆ LPG ಸಿಗ್ತಾ ಇಲ್ಲ. ಈಗ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಅಲ್ಲಿ ಒಂದು ಸರದಿ ಸಾಲನ್ನ ನಿಂತ್ಕೊಳ್ಬೇಕು, ಆಪ್ಷನ್ ಇಲ್ಲ. ಏನಾದ್ರೂ ಬೇಗ ಹೋಗಿಲ್ಲ ಅಂತಂದ್ರೆ ಈ ಒಂದು ಸಿಲಿಂಡರ್ ಸಿಗಲ್ಲ ಅಥವಾ LPG ಗ್ಯಾಸ್ ಸಿಗೋದಿಲ್ಲ. ಆಗ ಏನು ಮಾಡಬೇಕು? ಅವರ ಒಂದು ದಿನದ ಲೈಫ್ ಅಥವಾ ಒಂದು ದಿನದ ಒಂದು ಊಟಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೀಘ್ರವೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು, ನಮಗೆ ಬಹಳ ಕಷ್ಟ ಆಗ್ತದೆ ಅಂತ ಸದ್ಯಕ್ಕೆ ಆಟೋ ಚಾಲಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಚಾಲಕರ ಸಮಸ್ಯೆಗೆ ಕ್ರಮಕ್ಕೆ ಸರ್ಕಾರ ಇನ್ನೂ ಕೂಡ ಮುಂದಾಗಿಲ್ಲ. ನಾಳೆ ಬೆಂಗಳೂರಿಗೆ ವಾಪಸ್ ಆಗಲಿರುವಂತಹ ಸಿಎಂ ಮತ್ತೆ DCM, DCM ಸಾರಿಗೆ ಸಚಿವರು ಆಹಾರ ಸಚಿವರ ಭೇಟಿಗೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಆರ್ಥಿಕ ಸಹಾಯಕ್ಕೆ ಮನವಿಯನ್ನ ಮಾಡಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ಮಕ್ಕಳ ಸ್ಕೂಲ್ ಫೀಸ್ ಪಾವತಿಗೆ 2 ತಿಂಗಳ ಸಮಯಾವಕಾಶಕ್ಕೆ ಮನವಿ. ಭೇಟಿಗೆ ಅವಕಾಶ ನೀಡದಿದ್ರೆ ರಾಜ್ಯವ್ಯಾಪಿ ಪ್ರತಿಭಟನೆ ಸಾಧ್ಯತೆ ಕೂಡ ಇದೆ. ಎಲ್ಲ ಸಚಿವರ ಮನೆಗಳಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ, ಆಟೋ ಟ್ಯಾಕ್ಸಿ ಬಂದ್ ಮಾಡುವ ಎಚ್ಚರಿಕೆ. ಇನ್ನು ಆಟೋ ಚಾಲಕರ ಸಮಸ್ಯೆಗೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಲಿಕ್ಕೆ ಮುಂದಾಗಿಲ್ಲ. ನಾಳೆ ಬೆಂಗಳೂರಿಗೆ ಈಗ ಸಿಎಂ DCM ಇಬ್ರು ಕೂಡ ವಾಪಸ್ ಆಗ್ತಾರೆ. ಯಾಕೆಂತಂದ್ರೆ ಬೈ ಎಲೆಕ್ಷನ್ ಬಿಸಿನಲ್ಲಿದ್ದಾರೆ. ಸಿಎಂ ಮತ್ತೆ DCM ಸಾರಿಗೆ ಸಚಿವರು ಆಹಾರ ಸಚಿವರನ್ನ ಭೇಟಿ ಮಾಡ್ಲಿಕ್ಕೆ ಈಗ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಈಗ ನಾಳೆ ಸಿಎಂ ಮತ್ತೆ DCM ಇಬ್ರು ಕೂಡ ಬೆಂಗಳೂರಿಗೆ ವಾಪಸ್ ಆಗೋದ್ರಿಂದ ನಾಳೆ ಹೋಗಿ ಸಿಎಂ ಮತ್ತೆ DCM ನ ಮಾತನಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಮನವಿ ಕೂಡ ಮಾಡ್ಕೊತಾರೆ. ಯಾಕೆಂತ ನನಗೆ ಬಹಳ ಕಷ್ಟ ಆಗ್ತಿದೆ. ನಮಗೆ ಈಗ ಆಟೋ ಓಡಿದ್ರೇನೆ ನಮ್ಮ ಜೀವನ ಸಾಗೋದು, ಜೊತೆಗೆ ನಮ್ಮ ಬದುಕಿನ ಬಂಡಿ ಸಾಗಿಸ್ಬೇಕಂತಂದ್ರೆ ನಾವು ಈ ಒಂದು ಆಟೋವನ್ನ ಓಡಿಸ್ಲೇಬೇಕು. ಅಂಥದ್ರಲ್ಲಿ ನಾವು ಈಗ ದಿನಗಟ್ಟಲೆ ಆಟೋವನ್ನ ನಿಂತಲ್ಲೇ ನಿಲ್ಲಿಸ್ಕೊಂಡ್ರೆ ನಮ್ಮ ಲೈಫ್ ಜೀವನ ಏನಾಗಬೇಕು? ಜೊತೆಗೆ ನಮ್ಮ ಮಕ್ಕಳ ಫೀಸ್ಗಳು ಕಟ್ಟಬೇಕು. ಮಕ್ಕಳು ಫೀಸ್ ಕಟ್ಟಬೇಕು ಅಂತಂದ್ರೆ ನಾವು ಆಟೋ ಓಡಿಸ್ಬೇಕು. ಸರಿಯಾಗಿ ಒಂದು ಗ್ಯಾಸ್ ಸಿಗ್ತಾ ಇಲ್ಲ, ಒಂದು ತಿನ್ನೋದಕ್ಕೂ ಕೂಡ ಆಹಾರ ಸಿಗ್ತಾ ಇಲ್ಲ. ನಮ್ಮ ಗತಿ ಏನಾಗಬೇಕು? ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರು ಕೂಡ ಇದ್ಯಾವುದು ಕೂಡ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅಥವಾ ಗಮನಕ್ಕೆ ಬಂದಿಲ್ಲದೆ ಏನಿರೋದಿಲ್ಲ. ಯಾಕೆಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಆಟೋಗಳು ದಿನ ಬೆಳಗಾದ್ರೆ ಆಟೋಗಳು ಒಂದು ರಸ್ತೆ ಬದಿಯಲ್ಲಿ ನಿಂತ್ಕೊಂಡಿರ್ತಾರೆ. ಎಲ್ಲಿ ನಮಗೆ ಒಂದು ಗ್ಯಾಸ್ ಸಿಗುತ್ತೆ ಅಂತ ಪರದಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಗೊತ್ತಿದ್ದು ಯಾಕೆ ಸುಮ್ಮನೆ ಇದ್ದೀರಾ? ಯಾವುದೇ ರೀತಿಯ ಕ್ರಮವನ್ನ ಯಾಕೆ ಜರುಗಿಸಿಲ್ಲ ಅಂತ ಆಟೋ ಸಂಘಟನೆಗಳು ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಆರ್ಥಿಕ ಸಹಾಯ ಮಾಡುವಂತೆ ಮನವಿ ಕೂಡ ಮಾಡಿಕೊಳ್ಳಿದ್ದಾರೆ. ನಾಳೆ ಸಿಎಂ ಮತ್ತೆ DCM ಇಬ್ರು ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೋಗಿ ಭೇಟಿಯನ್ನು ಕೂಡ ಮಾಡ್ತಾರೆ. ಭೇಟಿ ಮಾಡಿ ಕೆಲವೊಂದಿಷ್ಟು ಮನವಿ ಕೂಡ ಮಾಡ್ತಾರೆ. ಮುಖ್ಯವಾಗಿ ಮಕ್ಕಳ ಸ್ಕೂಲ್ ಫೀಸ್ ಏನಿದೆ, ಸ್ಕೂಲ್ ಫೀಸ್ ಪಾವತಿ ಮಾಡ್ಲಿಕ್ಕೆ ನಮ್ಗೆ ಸಮಯಾವಕಾಶ ಬೇಕು. ಯಾಕೆಂತಂದ್ರೆ ಇಲ್ಲಿ ದುಡಿದ್ರೇನೆ ದುಡ್ಡು ಬರೋದು. ಇಲ್ಲ ಅಂತಂದ್ರೆ ಹೆಂಗ್ ನಮ್ಗೆ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಟ್ಲೀಸ್ಟ್ ನೀವು 2 ತಿಂಗಳು ಸ್ವಲ್ಪ ಲೇಟ್ ಆಗಿ ನಮ್ಗೆ ಪೇ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.